ನಮ್ಮ ಮಕ್ಕಳು ಚೆನ್ನಾಗಿ ಓದ್ಲಿ, ನಮ್ಮ ಮಕ್ಕಳು ಚೆನ್ನಾಗಿ ಉದ್ಧಾರ ಆಗ್ಲಿ, ನಮ್ಮ ಮಕ್ಕಳು ಒಂದೇ ನೌಕರಿ ತಕೊಳ್ಳಿ ಅಂತ ಹೇಳಿ ಕೂಲಿ ನಾಲಿ ಮಾಡಿ ಕಷ್ಟಪಟ್ಟು ನಿನಗೆ ಓದ್ಲಿಕ್ಕೆ ಅಂತ ಹಣ ಕಳಿಸಿದ್ರೆ ನೀನ್ ಮಾಡ್ತಿರೋದೇನೋ ಹಣನೆಲ್ಲ ತಕೊಂಡು ಫ್ರೆಂಡ್ಸ್ ನ ಕರ್ಕೊಂಡು ತಿನ್ಲಿಕ್ಕೆ ಕುಡಿಲಿಕ್ಕೆ ಮಜಾ ಮಾಡ್ಲಿಕ್ಕೆ ಹಣ ಖರ್ಚು ಮಾಡಿ ಒಂದು ಪೋಲಿಯಾಗಿ ಒಂದು 420 ಆಗಿ ತಿರುಗ್ತಾ ಇದೀಯಾ. ಸ್ಟೈಲ್ ಮಾಡ್ಬೇಕಂತ ಹೇಳಿ, ಸ್ಟಂಟ್ ಮಾಡ್ಬೇಕಂತ ಹೇಳಿ, ಮೋಜು ಮಸ್ತಿ ಮಾಡ್ಬೇಕಂತ ಹೇಳಿ, ಯಾರನ್ನೋ ಮೆಚ್ಚಿಸ್ಬೇಕಂತ ಹೇಳಿ, ಯಾರಿಗೋ ನಾನು ಗ್ರೇಟ್ ಆಗಿ ತೋರಿಸ್ಕೋಬೇಕಂತ ಹೇಳಿ ಏನೇನೋ ಹುಚ್ಚುಚ್ಚು ಸಾಹಸ ಮಾಡ್ಲಿಕ್ಕೆ ಹೋಗಿ ಪ್ರಾಣಗಳನ್ನ ಕಳ್ಕೋಬೇಡ. ನೀನೇನು ಪ್ರಾಣ ಕಳ್ಕೊಂಡು ಹೋಗ್ಬಿಡ್ತೀಯ. ನಿನ್ನ ಸಾಕಿ, ನಿನ್ನ ಬೆಳೆಸಿ, ನಿನ್ನ ದೊಡ್ಡವನಾಗಿ ಮಾಡಿ ನಿನ್ನ ಮೇಲೆ ಪ್ರಾಣ ಇಟ್ಕೊಂಡಂತ ನಿನ್ ತಂದೆ ತಾಯಿಗಳಿಗೆ ಎಷ್ಟು ನೋವು ಒಂದ್ಸಾರಿ ಆಲೋಚನೆ ಮಾಡು. ನಿನಗೋತ್ರ ಎಷ್ಟೋ ಜನ ತಂದೆ ತಾಯಿಗಳು ತಮ್ಮ ಪ್ರೀತಿಯ ಮಕ್ಕಳನ್ನ ಕಳ್ಕೊಂಡು ಇವತ್ತಿಗೂ ಮಗನನ್ನ ಕಳ್ಕೊಂಡ ದುಃಖದಿಂದ, ಮಗಳನ್ನ ಕಳ್ಕೊಂಡ ದುಃಖದಿಂದ, ಸ್ವಂತದವ್ರನ್ನ ಕಳ್ಕೊಂಡ ದುಃಖದಿಂದ ಆ ತಂದೆ ತಾಯಿಗಳು ಇವತ್ತಿಗೂ ಹೊರಗೆ ಬಂದಿಲ್ಲ. ಊರಲ್ಲಿ ತಂದೆ ತಾಯಿಗಳು ನನ್ನ ಮಗ ಓದ್ತಾ ಇದ್ದಾನೆ, ನನ್ನ ಮಗ ಕಷ್ಟ ಪಡ್ತಾ ಇದ್ದಾನೆ, ನನ್ನ ಮಗ ಉನ್ನತ ಸ್ಥಾನಕ್ಕೆ ಬರ್ತಾನೆ ಅಂತ ಊರೆಲ್ಲ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ನಾಳೆ ಫೇಲ್ ಆದಾಗ ಅವ್ರ ಊರಲ್ಲಿ ಹೆಂಗೆ ಮೊಕ್ಕ